ಸ್ನೇಹಿತರು ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಪುನರಾರಂಭಿಸಲಾದಂತಹ ಬ್ಯಾಂಕಿಂಗ್ SSC RRB ತರಗತಿಗಳಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾವು ಬ್ಯಾಂಕಿಂಗ್ ಪಠ್ಯಕ್ರಮದ ಕಲಿಕೆಯಲ್ಲಿ ಇದ್ವಿ. ಅದರಲ್ಲಿ ನಾವು ಕಲಿತಾ ಇದ್ದಂತಹ ಸೆಕ್ಷನ್ ಯಾವುದು ಅಂದರೆ ಬ್ಯಾಂಕಿಂಗ್ ಅವೇರ್ನೆಸ್. ಬ್ಯಾಂಕ್ಗಳ ಬಗ್ಗೆ ನಮಗೆ ಅತ್ಯಗತ್ಯವಾಗಿ ತಿಳಿಯಬೇಕಾದಂತಹ ಮಾಹಿತಿಯನ್ನು ನಾವು ಪರೀಕ್ಷೆಯನ್ನು ಎದುರಿಸುವ ಮಟ್ಟದಲ್ಲಿ, ಯಾಕಂದರೆ ನಾವು ಅಲ್ಲೇ ಕೆಲಸ ಮಾಡ್ತೀವಿ, ಆದ್ದರಿಂದ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಮಗೆ ಅತಿ ಸಾಮಾನ್ಯರಿಗಿಂತ ಒಂದು ಹೆಚ್ಚಿನ ತಿಳುವಳಿಕೆ ಇರಬೇಕು ಅಂತ ಹೇಳಿ ಈ ಒಂದು ಸೆಕ್ಷನ್ನಿನ ಕಲಿಕೆಯನ್ನು ಪರೀಕ್ಷಾ ದೃಷ್ಟಿಯಿಂದ ಓದಬೇಕು ಅಂತ ಹೇಳಿ ಬಂದಿದ್ದೀವಿ, ಹೌದಲ್ವಾ? ಅದರ ಕಲಿಕೆಯ ಸಂಚಿಕೆ 1 ನೀವು ಈಗಾಗಲೇ ನೋಡಿದ್ದೀರಾ. ಸ್ನೇಹಿತರನ್ನ ಕಳೆದ ಸಂಚಿಕೆಯಲ್ಲಿ ಕೂಡ ನಾನು ಹೇಳಿದ್ದೆ, ಏನಂತ ಹೇಳಿದ್ರೆ ನಾವು ನಿಮಗೆ ಪ್ರತಿ ಸಂಚಿಕೆಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೊನೆಯಲ್ಲಿ ಕೇಳ್ತೀವಿ ತರಗತಿ ಮುಗಿದ ನಂತರ. ಅದಕ್ಕೆ ನಿಮ್ಮ ಉತ್ತರಗಳನ್ನು ಡಿಸ್ಕ್ರಿಪ್ಟಿವ್ ಬಾಕ್ಸಲ್ಲಿ ಹಾಕಬೇಕು ನೀವು. ಹಾಗೆಯೇ ನಾವು ಆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟು ಆ ನಂತರ ಪಾಠವನ್ನು ಮುಂದುವರಿಸ್ತೀವಿ ಅಂತ ಹೇಳಿ, ಸರಿ ಅಲ್ವಾ? ಹಾಗಂತಂದರೆ ನಾವು ಹಿಂದಿನ ಸಂಚಿಕೆಯಲ್ಲಿ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರಗಳು ಹೀಗಿವೆ, ನೋಡ್ಕೊಂಬಿಡೋಣ ಅಲ್ವಾ? ಮೊದಲನೇ ಪ್ರಶ್ನೆ, ನಾ ಪ್ರಶ್ನೆಗಳನ್ನು ಕೂಡ ಒಂದ್ಸಲಿ ನಿಮ್ಮ ಅವಗಾಹನೆಗೆ ಮರೆತು ಬಿಟ್ಟಿದ್ರೆ ಅಂತ ಹೇಳಿ ಹಾಕಿದ್ದೀನಿ, ಇಲ್ಲಿ ನೋಡ್ಕೊಳ್ಳಿ. ಶೆಡ್ಯೂಲ್ಡ್ ಬ್ಯಾಂಕ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದಿ ಶೆಡ್ಯೂಲ್ ಆಫ್ ದಿ ಡ್ಯಾಶ್ RBI Act 1934. ಆಪ್ಷನ್ಸು ನೀವು ಕಳೆದ ಸಂಚಿಕೆಯನ್ನು ನೋಡಿದ್ರೆ ಅದರಲ್ಲಿ ಆಪ್ಷನ್ಸನ್ನು ನೋಡ್ಕೋಬಹುದು. ಆನ್ಸರ್ ಆಪ್ಷನ್ B ಅಂತ ಹೇಳಿ. ಬ್ಯಾಂಕ್ಸ್ ದಟ್ ಆರ್ ಇನ್ಕ್ಲೂಡೆಡ್ ಇನ್ ದಿ ಸೆಕೆಂಡ್ ಶೆಡ್ಯೂಲ್ ಆಫ್ ದಿ RBI Act 1934 ಆರ್ ಕನ್ಸಿಡರ್ಡ್ ಟು ಬಿ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಆರಿಸಲಾಗಿದೆ, ಹಾಗೆ ಪ್ರಾಬಬಲ್ ಪ್ರಶ್ನೆಗಳನ್ನು ಕೂಡ ಇದರೊಟ್ಟಿಗೆ ಸೇರಿಸಲಾಗಿರುತ್ತೆ, ಸರಿ ಅಲ್ವಾ? ವಿಚ್ ಬ್ಯಾಂಕ್ ಇಸ್ ದಿ ಸ್ಪಾನ್ಸರ್ ಬ್ಯಾಂಕ್ ಆಫ್ ಇಂಡಿಯಾಸ್ ಫಸ್ಟ್ ರೀಜನಲ್ ರೂರಲ್ ಬ್ಯಾಂಕ್? ಪ್ರಥಮ ಗ್ರಾಮ ಬ್ಯಾಂಕ್ ಇನ್ ಉತ್ತರ ಪ್ರದೇಶ್. ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಒಂದು ಪ್ರಶ್ನೆ ಒಂದು ಉತ್ತರದಲ್ಲಿ 3-4 ಉತ್ತರಗಳು, ನಿಮಗೆ 3-4 ಮಾಹಿತಿ ಸಿಕ್ಬಿಟ್ಟಿರುತ್ತೆ. ಇಲ್ಲಿ ಸ್ಪಾನ್ಸರ್ ಬ್ಯಾಂಕ್ ಯಾರು ಅಂತ ಗೊತ್ತಾಯಿತು, ಫಸ್ಟ್ ರೀಜನಲ್ ರೂರಲ್ ಬ್ಯಾಂಕ್ ಯಾವುದು ಅಂತ ಗೊತ್ತಾಯಿತು, ಎಲ್ಲಿತ್ತು ಅಂತ ಹೇಳಿ ಗೊತ್ತಾಯಿತು, ಸರಿ ಅಲ್ವಾ? ನಾ ಹೇಳಿದ್ನಲ್ಲ, ಪ್ರತಿ ಪ್ರಶ್ನೆ ಮತ್ತು ಉತ್ತರವನ್ನು ನೀವು ನೋಡಿದಾಗ 2-3 ಮಾಹಿತಿ ಅದಕ್ಕೆ ಸಂಬಂಧಿಸಿದಂತೆ ಸಿಗ್ತಾ ಇರುತ್ತೆ. ನೀವು ಇದನ್ನು ನೋಡ್ತಾ ಇರಬೇಕು. ಆನ್ October 2nd, 1975 ಸಿಂಡಿಕೇಟ್ ಬ್ಯಾಂಕ್ ಸ್ಪಾನ್ಸರ್ಡ್ ದಿ ಫಸ್ಟ್ ರೀಜನಲ್ ರೂರಲ್ ಬ್ಯಾಂಕ್ ಇನ್ ಇಂಡಿಯಾ, ಪ್ರಥಮ ಬ್ಯಾಂಕ್ ಇನ್ ಮೊರಾದಾಬಾದ್, ಉತ್ತರ ಪ್ರದೇಶ್ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಸರಿ ಅಲ್ವಾ? 3ನೇ ಪ್ರಶ್ನೆ, ಅನ್ಯೋನ್ಯ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಈಸ್ ದಿ ಫಸ್ಟ್ ಕೋಆಪರೇಟಿವ್ ಬ್ಯಾಂಕ್ ಇನ್ ಇಂಡಿಯಾ. ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೇರ್ ಈಸ್ ಇಟ್ ಲೊಕೇಟೆಡ್ ಅಂತ ಹೇಳಿದ್ರೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಆನ್ಸರ್ A, ಆಪ್ಷನ್ A ಸರಿಯಾದದ್ದು. ದಿ ಫಸ್ಟ್ ಕೋಆಪರೇಟಿವ್ ಬ್ಯಾಂಕ್ ಇನ್ ಇಂಡಿಯಾ ಈಸ್ ಅನ್ಯೋನ್ಯ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ವಿಚ್ ಈಸ್ ಬೇಸ್ಡ್ ಇನ್ ವದೋದರಾ, ಪ್ರೀವಿಯಸ್ಲಿ ಬರೋಡಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಗುಜರಾತ್ ರಾಜ್ಯದಲ್ಲಿದೆ ಅನ್ನುವಂಥದ್ದು ಗೊತ್ತಿದೆ, ನೆನಪು ಮಾಡಿದ್ದಾರೆ. ಡ್ಯಾಶ್ ಆರ್ ದಿ ಬ್ರಾಂಚಸ್ ಇನ್ ಇಂಡಿಯಾ ಆಫ್ ದಿ ಜಾಯಿಂಟ್ ಸ್ಟಾಕ್ ಬ್ಯಾಂಕ್ಸ್ ಇನ್ಕಾರ್ಪೊರೇಟೆಡ್ ಅಬ್ರಾಡ್ ಅಂದರೆ D ಅಂತ ಹೇಳಿ ಕೊಟ್ಟಿದ್ದಾರೆ ಆಪ್ಷನನ್ನು. ಫಾರಿನ್ ಬ್ಯಾಂಕ್ಸ್ ಆರ್ ದಿ ಬ್ರಾಂಚಸ್ ಇನ್ ಇಂಡಿಯಾ ಆಫ್ ದಿ ಜಾಯಿಂಟ್ ಸ್ಟಾಕ್ ಬ್ಯಾಂಕ್ಸ್ ಇನ್ಕಾರ್ಪೊರೇಟೆಡ್ ಅಬ್ರಾಡ್ ಅಂತ ಹೇಳಿ ಕೊಟ್ಟಿದ್ದಾರೆ, ಸರಿ ಅಲ್ವಾ? 5ನೇ ಪ್ರಶ್ನೆ ಯಾವುದು ಅಂದರೆ ವಿಚ್ ಆಫ್ ದಿ ಫಾಲೋಯಿಂಗ್ ಬ್ಯಾಂಕ್ ಈಸ್ ನಾಟ್ ಎನ್ ಎಕ್ಸಾಂಪಲ್ ಆಫ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್? ಅಂದರೆ ಅಲ್ಲಿ ಕೊಟ್ಟಿರುವಂಥ ಪಟ್ಟಿಯಲ್ಲಿ ಇರುವ ಯಾವ ಬ್ಯಾಂಕು, ಯಾವುದೋ ಒಂದು ಬ್ಯಾಂಕ್ ಮಾತ್ರ ಪ್ರೈವೇಟ್ ಸೆಕ್ಟರ್ದು ಅಲ್ಲ, ಮಿಕ್ಕಿದ್ದು ಎಲ್ಲವೂ ಕೂಡ ಪ್ರೈವೇಟ್ ಸೆಕ್ಟರ್ದು, ಅದು ಯಾವುದು ಅಂದಿದ್ದಾರೆ. ಕೊಟ್ಟ ಆಪ್ಷನ್ಸಲ್ಲಿ ಆಪ್ಷನ್ C ಈಸ್ ದಿ ಕರೆಕ್ಟ್ ಆನ್ಸರ್. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ದಿ ಓನ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ವಿಚ್ ಈಸ್ ಇನ್ ದಿ ಲಿಸ್ಟ್, ಸರಿ ಅಲ್ವಾ? ವಿಚ್ ಈಸ್ ಇನ್ ದಿ ಲಿಸ್ಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆರ್ ದಿ ಫಂಕ್ಷನ್ ಆಫ್ ಬ್ಯಾಂಕ್ಸ್ ಇನ್ ಇಂಡಿಯಾ? ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಬ್ಯಾಂಕಿನ ಫಂಕ್ಷನ್ಸ್, ಕಾರ್ಯ ಅಂತ ಹೇಳಿ ಕೇಳ್ತಾ ಇದ್ದಾರೆ, ಚಟುವಟಿಕೆಗಳು ಅಂತ. ಇಲ್ಲಿ ಎಲ್ಲವೂ ಅನ್ನುವಂಥ ಉತ್ತರವನ್ನು ಆಪ್ಷನ್ E ನಲ್ಲಿ ಬರೆದಿದ್ದಾರೆ. ದಟ್ ಈಸ್ accepting public deposits, providing a demand withdrawal facility, lending facility, money transfers, issuance of drafts,
ಲಾಕರ್ಸ್ ಅವೈಲಬಲ್ ಟು ಕ್ಲಯಂಟ್ಸ್, ಮ್ಯಾನೇಜಿಂಗ್ ಫಾರಿನ್ ಎಕ್ಸ್ಚೇಂಜ್. ಇವಿಷ್ಟು ಕೂಡ ಬ್ಯಾಂಕಿನ ಕಾರ್ಯಚಟುವಟಿಕೆಗಳಲ್ಲಿ ಇರುತ್ತೆ ಅನ್ನುವಂಥದ್ದು ನಮಗೆ ತಿಳಿದಿದೆ. ಆ ಪ್ರತಿಯೊಂದನ್ನು ನಾವು ಮುಂದಿನ ಕಲಿಕಾ ತರಗತಿಗಳಲ್ಲಿ ಒಂದೊಂದು ಕಾರ್ಯಚಟುವಟಿಕೆಯನ್ನು ಕೂಡ ಕಲ್ತ್ಕೊಂಡ್ಬಿಡ್ತೀವಿ. ಡ್ಯಾಶ್ ಇಸ್ ಎ ಮೆಷರ್ ಆಫ್ ದಿ ಕ್ಯಾಶ್ ಆ್ಯಂಡ್ ಅದರ್ ಅಸೆಟ್ಸ್ ಬ್ಯಾಂಕ್ಸ್ ಹ್ಯಾವ್ ಅವೈಲಬಲ್ ಟು ಕ್ವಿಕ್ಲಿ ಪೇ ಬಿಲ್ಸ್ ಆ್ಯಂಡ್ ಮೀಟ್ ಶಾರ್ಟ್ ಟರ್ಮ್ ಬಿಸ್ನೆಸ್ ಆ್ಯಂಡ್ ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್. ಅದಕ್ಕೆ ಉತ್ತರ ಎ ಅಂತ ಹೇಳಿ ಇದೆ. ಲಿಕ್ವಿಡಿಟಿ ಈಸ್ ಎ ಮೆಷರ್ ಆಫ್ ದಿ ಕ್ಯಾಶ್ ಆ್ಯಂಡ್ ಅದರ್ ಅಸೆಟ್ಸ್ ಬ್ಯಾಂಕ್ಸ್ ಹ್ಯಾವ್ ಅವೈಲಬಲ್ ಟು ಕ್ವಿಕ್ಲಿ ಪೇ ಬಿಲ್ಸ್ and meet short-term business and financial obligations. Liquidity is the basis of well-being of financial institutions. ಎಲ್ಲಾದರೂ ಅಷ್ಟೇನೆ, ಎಸ್ಪೆಷಲಿ ಬ್ಯಾಂಕ್ಸ್ ಅಲ್ವಾ. ಲಿಕ್ವಿಡ್ ಅಸೆಟ್ ಅಂದರೆ ಕ್ಯಾಶ್, ಕೈಯಲ್ಲಿ ನಗದು ಇದ್ದರೆ ನಾವು ತಕ್ಷಣವೇ ಹಣ ಪಾವತಿಯನ್ನು ಮಾಡೋದಕ್ಕೆ, ಆಸ್ತಿ ಎಷ್ಟಿದ್ರೂ ಕೂಡ ಹಣವಿದ್ದರೆ ಮಾತ್ರ ತಕ್ಷಣದ ಚಲಾವಣೆಗೆ ಬರುವಂಥದ್ದು. ಇಟ್ ಗ್ಯಾರಂಟೀಸ್ ದಿ ಸ್ಮೂತ್ ಫಂಕ್ಷನಿಂಗ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ದಿಸ್ ಡಿಟರ್ಮಿನ್ಸ್ ದಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಬ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸರಿ ಅಲ್ವಾ? ಮುಂದೆ ಉತ್ತರ ಪ್ರದೇಶ್ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಆಪರೇಟಿಂಗ್ ಇನ್ ಇಂಡಿಯಾ. ಬಂತ ಮಾಹಿತಿ. ವಿಚ್ ಸ್ಟೇಟ್ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕೇಳಿದ್ರೆ ಉತ್ತರ ಪ್ರದೇಶ್ ಅನ್ನುವಂಥ ಉತ್ತರ ನಮ್ಮ ಹತ್ರ ಇದೆ. ಹೌದಾ? ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಸ್ ಹ್ಯಾವ್ ನೋ ರೀಜನಲ್ ರೂರಲ್ ಬ್ಯಾಂಕ್ಸ್ ಇನ್ ಇಂಡಿಯಾ ಅಟ್ ಆಲ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯಾವ್ಯಾವ ರಾಜ್ಯಗಳಲ್ಲಿ? ಉತ್ತರ ಪ್ರದೇಶ್ ಹ್ಯಾಸ್ ದಿ ನಂಬರ್ at 36 branches of RRB, followed by Madhya Pradesh at 19 and Bihar at 16 RRBs. ಸರಿ ಅಲ್ವಾ? ಆದರೆ ಗೋವಾ ಆ್ಯಂಡ್ ಸಿಕ್ಕಿಂ, ಬೋತ್ ದಿ ಸ್ಟೇಟ್ಸ್, ದೇ ಡು ನಾಟ್ ಹ್ಯಾವ್ ಎನಿ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸರಿ, ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ನಾನು ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನಷ್ಟೇ ಒದಗಿಸ್ತಿದ್ದೀನಿ. ಇದರ ಮೇಲೆ ಇರುವಂಥ ಎಕ್ಸ್ಪ್ಲನೇಷನ್ ನೀವು ಓದಬೇಕು. ನಾನು ಅದನ್ನು ಹೇಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ, ಸ್ಪಷ್ಟನೆ ಬೇಕಿದ್ದಲ್ಲಿ ನೀವು ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದು, ಅಥವಾ ನೀವು ಪರದೆ ಮೇಲಿರುವ ದೂರವಾಣಿ ಸಂಖ್ಯೆಗಳಿಗೆ ಕೂಡ ಫೋನ್ ಹಾಯಿಸಬಹುದು, ಅಥವಾ ನೀವು ಡಿಸ್ಕ್ರಿಪ್ಟಿವ್ ಬಾಕ್ಸಲ್ಲಿ ನಿಮ್ಮ ಅನುಮಾನವನ್ನು ಹಾಕಿದ್ರೆ ಪ್ರಾಮಾಣಿಕವಾಗಿ ಅದಕ್ಕೆ ಉತ್ತರಿಸುವ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ಕೋಆಪರೇಟಿವ್ಸ್ ಆರ್ ಕ್ಲಾಸಿಫೈಡ್ ಆಸ್ ವಿಚ್ ಆಫ್ ದಿ ಫಾಲೋಯಿಂಗ್ ವೇರ್ ಇನ್ ದಿ 7th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಸೆಕ್ಷನ್ಸು ಅಥವಾ ಶೆಡ್ಯೂಲ್ಸು ಹೇಳುವಾಗ ಸಂವಿಧಾನದಲ್ಲಿ ಕೇಳಬಹುದು, ಅಥವಾ ವಿತ್ ರೆಫರೆನ್ಸ್ ಟು RBI ಕೂಡ ಕೇಳಬಹುದು. ಎಲ್ಲಿ ಕೇಳಿದ್ದಾರೆ ಅನ್ನುವಂಥದ್ದನ್ನು ಗಮನ ಇಟ್ಟು ಪ್ರಶ್ನೆಗಳನ್ನು ಓದ್ಕೋಬೇಕಾಗತ್ತೆ. ಆನ್ಸರ್ ಸಿ ಅಂತ ಹೇಳ್ತಾ ಇದೆ. ದಿ ಐಟಮ್ ಕೋಆಪರೇಟಿವ್ ಸೊಸೈಟೀಸ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಇನ್ ದಿ 7th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಸ್ ಡಿಫೈನ್ಡ್ ಬೈ ವಾಟ್ ಈಸ್ ಇಟ್ ಎಂಟ್ರಿ 32 ಆಫ್ ದಿ ಸ್ಟೇಟ್ ಲಿಸ್ಟ್. ಸರಿ ಅಲ್ವಾ? ಹಾಗಾದರೆ ಮುಂದಕ್ಕೆ ಹೊರಟೋದಾಗ ಕೊನೆಯ ಪ್ರಶ್ನೆ ಇದು. ವಿಚ್ ಸೆಕ್ಷನ್ ಆಫ್ ದಿ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆ್ಯಕ್ಟ್ ಆಫ್ 1949 ಆಥರೈಸಸ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ಯಾಂಕ್ ಬ್ರಾಂಚಸ್ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಸಿ. ಪ್ರೈಮರಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ must acquire authorization from the Reserve Bank of India to open branches under Section 23 of the Banking Regulation Act 1949 as applicable to cooperative societies. ಇದಿಷ್ಟು ಕಳೆದ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ದವು. ಹಾಗಾದರೆ ಇವತ್ತು ನಾವು ಏನನ್ನು ಕಲಿತೀವಿ ಸ್ನೇಹಿತರೆ? ಇವತ್ತು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂತಹ ದಿ ವೆರಿ ಇಂಪಾರ್ಟೆಂಟ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಅವರ್ ಲರ್ನಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ಇನ್ ದಿಸ್ ಸೆಕ್ಷನ್ ಇಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI ಬಗೆಗಿನ ಮಾಹಿತಿಯನ್ನು ಕಲ್ತ್ಕೊಳ್ತೀವಿ. ಕೆಲವೊಂದು ಎಲ್ಲೆಲ್ಲಿ ಅಗತ್ಯವಿದೆ ಅಲ್ಲಲ್ಲಿ ಪರಿಕಲ್ಪನೆಗಳನ್ನು, ವಿವರಣೆಯನ್ನು ಕಲಿತೀವಿ. ದಿ ಡಿಸ್ಕ್ರಿಪ್ಷನ್ ಆಫ್ ದಿ ಕಾನ್ಸೆಪ್ಟ್ಸ್ ವಾಟ್ ವಿ ಆರ್ ಲರ್ನಿಂಗ್. ಎಲ್ಲೆಲ್ಲಿ ನಾವು ಮೆಮರೈಸ್ ಮಾಡಬೇಕು ಅಲ್ಲೆಲ್ಲ ಕೂಡ ನಾವು ಮೆಮರೈಸ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನೆನಪಲ್ಲಿಟ್ಕೊಂಬಿಡಿ. ಸರಿ ಅಲ್ವಾ? ಸರಿ, ಏನೇನು ಪಾತ್ರಗಳನ್ನು RBI ವಹಿಸುತ್ತೆ, ಎಷ್ಟೆಲ್ಲ ಕೆಲಸಗಳನ್ನು ಮಾಡುತ್ತೆ, ಮನಿ ಟ್ರಾನ್ಸ್ಫರ್, ಸೇಫ್ ಲಾಕರ್, ಬ್ಯಾಂಕರ್ ಟು ಅ ಬ್ಯಾಂಕ್, ಹೌದಲ್ವಾ? ಎಲ್ಲವನ್ನು ಕೂಡ ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ
ಇಂತಿಷ್ಟೆಲ್ಲ ಸರ್ವೀಸಸ್ನ RBI ಪ್ರೊವೈಡ್ ಮಾಡುತ್ತೆ. ಈ ಎಲ್ಲವನ್ನು ಪ್ರೊವೈಡ್ ಮಾಡೋ ಬ್ಯಾಂಕ್ಗಳಿಗೆ ಕೂಡ ಅದು ನಿರ್ದೇಶನವನ್ನು ಕೊಟ್ಟು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಣೆಯ ನಿಗಾವನ್ನು ವಹಿಸುತ್ತೆ ಕೂಡ ಅನ್ನುವಂಥದ್ದು ಗೊತ್ತಿರಲಿ. ಫ್ರೆಂಡ್ಸ್, RBI ಈಸ್ ಅ ಬ್ಯಾಂಕರ್ಸ್ ಬ್ಯಾಂಕ್, which means not just coming or appearing at the time of some difficulty, but controlling, also distributing, and also taking care of all the financial activities of the nation is the responsibility of Reserve Bank of India. ನೋಡ್ಬಿಡೋಣ ಹಾಗಾದರೆ RBI ಬಗೆಗಿನ ಒಂದಿಷ್ಟು ಮಾಹಿತಿಯನ್ನು. ಫಂಕ್ಷನ್ಸ್ ಏನೇನು ಅನ್ನೋದನ್ನು ಮೊದಲೇ ಹಾಕ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಕಂಟ್ರೋಲ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆಯಾ? ಇನ್ಫ್ಲೇಷನ್ ಅಂದರೆ ಹಣದುಬ್ಬರ. ಅಂದರೆ ತುಂಬ ಸಿಂಪಲ್ಲಾಗಿ ಅಂದರೆ ಟೂ ಮಚ್ ಆಫ್ ಮನಿ ಚೇಸಿಂಗ್ ಟೂ ಫ್ಯೂ ಗೂಡ್ಸ್. ಅತಿ ಹೆಚ್ಚಿನ ಹಣ ಅತಿ ಕಡಿಮೆ ವಸ್ತುಗಳನ್ನು ಹಿಂಬಾಲಿಸ್ತಿದ್ದಾಗ ಅದನ್ನು ನಾವು ಹಣದುಬ್ಬರ ಅಂತ ಹೇಳ್ತೀವಿ. ಸೊ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಆ್ಯಂಡ್ ಇನ್ಕ್ರೀಸ್ ಎಕನಾಮಿಕ್ ಗ್ರೋತ್, ಅದರೊಟ್ಟಿಗೆ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಹೈ ಇನ್ಫ್ಲೇಷನ್, ದಟ್ ಈಸ್ ಇನ್ಫ್ಲೇಷನ್ ಈಸ್ ಟ್ರೈಲಿಂಗ್ ಹೈ ಇನ್ ಇಂಡಿಯಾ. ಭಾರತದಲ್ಲಷ್ಟೇ ಅಲ್ಲ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಹೆಚ್ಚಾಗ್ತಾ ಇರುವಂಥ ವಿದ್ಯಮಾನ, ದಿ ಫೆನಾಮಿನನ್ ವಿಚ್ ಈಸ್ ಇನ್ಕ್ರೀಸಿಂಗ್ ಈಸ್ ಇನ್ಫ್ಲೇಷನ್ ಅನ್ನುವಂಥದ್ದು. ನೆಕ್ಸ್ಟು RBI ಆ್ಯಕ್ಷನ್ ಏನಂದರೆ ಟೇಕ್ಸ್ ಆ್ಯಕ್ಷನ್ ಟು ಕಂಟ್ರೋಲ್ ಇನ್ಫ್ಲೇಷನ್. ಇದನ್ನು ನಿಯಂತ್ರಿಸುವಂತಹ ಒಂದು ಕಾರ್ಯವನ್ನು ಕೂಡ RBI ನಿರ್ವಹಿಸುತ್ತೆ ಅನ್ನುವಂಥದ್ದು. ಮತ್ತೊಂದು ಇಂಟ್ರೆಸ್ಟ್ ರೇಟ್ಸ್. ಇಲ್ಲಿ ಒಂದಷ್ಟು ನಾವು ಏನಂದರೆ ಸ್ಕ್ಯಾಟರ್ಡ್ ಆಗಿ, ಅಂದರೆ ಅಲ್ಲಲ್ಲಿ ಹಂಚಿದಂತೆ ನಾವು RBIನ ಕಾರ್ಯಚಟುವಟಿಕೆಗಳನ್ನು ಬರೆದು ತೋರಿಸಿದ್ದೀವಿ. ಲೋ ಎಕನಾಮಿಕ್ ಗ್ರೋತ್ ಇದ್ದರೆ ಅದನ್ನು ಕಡಿಮೆ ಮಾಡುವಂಥದ್ದು. ಪೀಪಲ್ ಬಾರೋ ಲೆಸ್, ಅದು ಹೆಂಗೆ? ಲೋ ಬಾರೋಯಿಂಗ್ ಲೆಸ್ ಇನ್ವೆಸ್ಟ್ಮೆಂಟ್ ಅಂತ ಆಗ್ಬಿಡತ್ತೆ. ಅದರ ಒಂದು ನಿಯಂತ್ರಣವನ್ನು ಕೂಡ ಮಾರುಕಟ್ಟೆಯಲ್ಲಿ ಏನಾಗಬೇಕು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಅದಾದಮೇಲೆ ಎಕ್ಸ್ಪೆನ್ಸಿವ್ ಕ್ರೆಡಿಟ್, RBI's ಆ್ಯಕ್ಷನ್, ಚೀಪ್ ಕ್ರೆಡಿಟ್ ಆ್ಯಂಡ್ ಆಲ್ಸೋ ಟ್ರಿಗರ್ಸ್ ಡಿಮ್ಯಾಂಡ್ ಅನ್ನುವಂಥದ್ದು. ಈ ಎಲ್ಲವನ್ನು ಸ್ನೇಹಿತರೆ ನಾನು ಮತ್ತು ಟರ್ಮಿನಾಲಜೀಸ್ನ ನಿಮಗೆ ಸ್ಪಷ್ಟನೆಯನ್ನು ಕೊಡ್ತೀನಿ. ಐ ವಿಲ್ ಟೆಲ್ ಯು ವೆರಿ ಕ್ಲಿಯರ್ಲಿ ಟು ದಿ ಎಕ್ಸ್ಟೆಂಟ್ ವಾಟ್ ಎವರ್ ದಿ ಎಕ್ಸಾಮಿನೇಷನ್ ಡಿಮ್ಯಾಂಡ್ಸ್. ನಾವು ಬಂದ್ಬಿಡ್ತೀವಿ ಈ ಎಲ್ಲದಕ್ಕೂ, ಸರಿ ಅಲ್ವಾ? RBIನ ಆರ್ಗನೈಸೇಷನ್ ಸ್ಟ್ರಕ್ಚರ್ ಹೆಂಗಿರುತ್ತೆ? ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಗವರ್ನರ್ ಒಬ್ಬರು ಇರ್ತಾರೆ, ಡೆಪ್ಯೂಟಿ ಗವರ್ನರ್ಗಳಿರ್ತಾರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಇರ್ತಾರೆ, ಪ್ರಿನ್ಸಿಪಲ್ ಚೀಫ್ ಜನರಲ್ ಮ್ಯಾನೇಜರ್ಸ್ ಇರ್ತಾರೆ, ಚೀಫ್ ಜನರಲ್ ಮ್ಯಾನೇಜರ್ ಇರ್ತಾರೆ, ಜನರಲ್ ಮ್ಯಾನೇಜರ್ಸ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಸ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಸ್, ಅಸಿಸ್ಟೆಂಟ್ ಮ್ಯಾನೇಜರ್ಸ್, ಹಾಗೆ ಸಪೋರ್ಟ್ ಸ್ಟಾಫ್. ಇದು ಇಷ್ಟೂ RBIನ ಅಥವಾ ಒಂದು ಬ್ಯಾಂಕಲ್ಲಿ ಗವರ್ನರ್ ಎಲ್ಲ ಇದ್ದಿರೋದಿಲ್ಲ. RBIನ ಸ್ಟ್ರಕ್ಚರ್ ಹೀಗಿದ್ದಿರುತ್ತೆ, ಸರಿ ಅಲ್ವಾ? ರಚನೆ ಹೀಗಿದ್ದಿರುತ್ತೆ ಅನ್ನುವಂಥದ್ದು ಗೊತ್ತಿರಲಿ ನಮಗೆ. ಈಗ RBI ಬಗೆಗೆ ಒಂದಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕ್ಬಿಡೋಣ. ದಿಸ್ ಈಸ್ ದಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಇದೇ ಕೇಂದ್ರ ಬ್ಯಾಂಕ್. ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ. ಇದನ್ನು ಕಾನೂನಾತ್ಮಕವಾಗಿ ಸ್ಥಾಪಿಸಿರುವಂಥ ಸಂಸ್ಥೆ. ಏನು ಜವಾಬ್ದಾರಿ? ರೆಸ್ಪಾನ್ಸಿಬಲ್ ಫಾರ್ ಪ್ರಿಂಟಿಂಗ್ ಆಫ್ ಕರೆನ್ಸಿ ನೋಟ್ಸ್ ಅಂತಂದರೆ ಹಣಕಾಸಿನ ಮುದ್ರಣವನ್ನು ಮಾಡುವಂಥದ್ದು ಈ ಸಂಸ್ಥೆ. ಮ್ಯಾನೇಜಿಂಗ್ ದಿ ಸಪ್ಲೈ ಆಫ್ ಮನಿ ಇನ್ ದಿ ಇಂಡಿಯನ್ ಎಕಾನಮಿ. ಭಾರತದ ಆರ್ಥಿಕತೆಯಲ್ಲಿ ಹಣದ ಒಂದು ಓಡಾಡುವಿಕೆಯನ್ನು, ಅಂದರೆ ಹಣವನ್ನು ಕೊಡು ತೆಗೆದುಕೋ, ಈ ಕಾರ್ಯದ ನಿಯಂತ್ರಿತವಾದ ಕೆಲಸಗಳನ್ನು ಮಾಡುವಂಥದ್ದು RBI, ಸರಿ ಅಲ್ವಾ? ಮತ್ತು ಇನ್ಯಾರಿಗೂ ಅಂಥದ್ದೊಂದು ಅಧಿಕಾರ ಇಲ್ಲ. RBI ಮಾತ್ರನೇ ಹಣ ಸಪ್ಲೈ ಮಾಡುವಂಥದ್ದು, RBI ಮಾತ್ರನೇ ಹಣ ಮುದ್ರಣ ಮಾಡುವಂಥ ಅಧಿಕಾರವನ್ನು ಹೊಂದಿರುವಂಥದ್ದು. RBI ಬಗೆಗಿನ ಒಂದಿಷ್ಟು ಮಾಹಿತಿ.
ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ? 1 ಏಪ್ರಿಲ್ 1935. ಯಾವ ಕಾಯ್ದೆ ಅಡಿಯಲ್ಲಿ? RBI ಕಾಯ್ದೆ 1934. ಯಾವಾಗ ರಾಷ್ಟ್ರೀಕೃತವಾಯಿತು? ಜನವರಿ 1, 1949. ಯಾರು ರೆಕಮೆಂಡ್ ಮಾಡಿದ್ರು ಹೀಗೆ ಆಗಬೇಕು ಅಂತ ಹೇಳಿದವರು ಯಾರು ಅಥವಾ ಯಾವ ಆಯೋಗ ಅಂತ ಹೇಳಿ? ದಿ ಕಮಿಷನ್ ವಿಚ್ ರೆಕಮೆಂಡೆಡ್, ಹಿಲ್ಟನ್ ಯಂಗ್ ಕಮಿಷನ್. ಸರಿ ಅಲ್ವಾ? ಲೋಕಲ್ ಆಫೀಸಸ್ ಅಂದರೆ ಎಲ್ಲೆಲ್ಲಿ ಸ್ಥಳೀಯವಾಗಿ ಇರುವಂಥ ಕಚೇರಿಗಳು? ಚೆನ್ನೈ, ಡೆಲ್ಲಿ, ಕೋಲ್ಕತ್ತಾ ಆ್ಯಂಡ್ ಮುಂಬೈ. ಫಸ್ಟ್ ಗವರ್ನರ್ ಯಾರು? ಒಸ್ಬೋರ್ನ್ ಸ್ಮಿತ್. ಫಸ್ಟ್ ಇಂಡಿಯನ್ ಗವರ್ನರ್ ಯಾರು? CD ದೇಶ್ಮುಖ್. ಇದಿಷ್ಟು ನಾವು ನೆನಪಲ್ಲಿ ಇಟ್ಕೋಬೇಕಾದಂಥ RBI ಬಗೆಗಿನ ವಿಚಾರಗಳು. ಸರಿ ಅಲ್ವಾ? ಸೆಂಟ್ರಲ್ ಆಫೀಸ್ ಆಫ್ ದಿ ರಿಸರ್ವ್ ಬ್ಯಾಂಕ್ ವಾಸ್ ಇನಿಷಿಯಲಿ ಎಸ್ಟಾಬ್ಲಿಷ್ಡ್ ಇನ್ ಕಲ್ಕಟಾ. ಓಕೆ, ಬಟ್ ವಾಸ್ ಪರ್ಮನೆಂಟ್ಲಿ ಮೂವ್ ಟು ಮುಂಬೈ ಯಾವಾಗ? ಇನ್ 1937 ಅಂತ. ಇದಕ್ಕೆ ಸಂಬಂಧಿಸಿದಂತೆ ಈಗ 20-25 ಜೂನ್ ಮಾಹೆಯಲ್ಲಿ ಇರುವಂತೆ ಸಂಜಯ್ ಮಲ್ಹೋತ್ರ ಈಸ್ ಅನ್ ಇಂಡಿಯನ್ ಬ್ಯೂರೋಕ್ರಾಟ್ ಆ್ಯಂಡ್ IAS ಆಫೀಸರ್ ಹೂ ಈಸ್ ಸರ್ವಿಂಗ್ ಆಸ್ ದಿ ಕರೆಂಟ್ ಆ್ಯಂಡ್ 26th ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಮಾಹಿತಿಯನ್ನು ಖಚಿತವಾಗಿ ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟಂತೆ ನೀವು ನೆನಪಲ್ಲಿ ಇಟ್ಕೋಬೇಕು. ಸರಿ ಅಲ್ವಾ? ಹಾಗಾದರೆ ಮುಂದೆ ಹೋದರೆ ಏನೇನು ಪಾತ್ರಗಳನ್ನು ನಿರ್ವಹಿಸುತ್ತೆ ಅಂದರೆ ಡೆವಲಪ್ಮೆಂಟ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಹಣಕಾಸು ಸಂಸ್ಥೆಗಳ ಅಭಿವೃದ್ಧಿ. ಡೆವಲಪ್ಮೆಂಟ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್, ಒಂದು ಬ್ಯಾಂಕಿಂಗ್ ಚಟುವಟಿಕೆಯ ವ್ಯವಸ್ಥೆಯನ್ನೇ ಅಭಿವೃದ್ಧಿ ಮಾಡುವಂಥದ್ದು. ಫೆಸಿಲಿಟೇಟಿಂಗ್ ಎಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆಯ ಸೌಲಭ್ಯವನ್ನು ಒದಗಿಸುವಂಥದ್ದು. ಬ್ರಿಂಗಿಂಗ್ ಎಕನಾಮಿಕ್ ಸ್ಟೆಬಿಲಿಟಿ, ಆರ್ಥಿಕ ಸ್ಥಿರತೆಯನ್ನು ತರುವಂಥದ್ದು ಕೂಡ ಅದರದ್ದೇ ಜವಾಬ್ದಾರಿ. ಪ್ರಮೋಷನ್ ಆಫ್ ಕಮರ್ಷಿಯಲ್ ಆ್ಯಂಡ್ ಕೋಆಪರೇಟಿವ್ ಬ್ಯಾಂಕಿಂಗ್, ವಾಣಿಜ್ಯ ಹಾಗೂ ಕೋಆಪರೇಟಿವ್ ಅಂದರೆ ಸಹಕಾರಿ ಬ್ಯಾಂಕಿಂಗ್ಗೆ ಸಂಬಂಧಿಸಿದಂತೆ ಉತ್ತೇಜಿಸುವುದು ಅಥವಾ ಅದರ ಬಗೆಗಿನ ವಿಚಾರಗಳನ್ನು ಹೆಚ್ಚು ಪಸರಿಸುವುದು. ಪ್ರಮೋಷನ್ ಆಫ್ ಇಂಡಸ್ಟ್ರಿಯಲ್ ಫಿನಾನ್ಸ್ ಅಂದರೆ ಇದನ್ನು ಹೆಚ್ಚು ಜನಪ್ರಿಯ ಮಾಡುವಂಥದ್ದು, ಸಾಮಾನ್ಯರಿಗೂ ತಿಳಿಯುವಂತಾಗಿಸುವಂಥದ್ದು. ಇದು ಇಂಡಸ್ಟ್ರಿಯಲ್ ಫೈನಾನ್ಸ್. ಹಾಗಂತಂದರೆ ಉದ್ಯಮಗಳಿಗೆ ಬೇಕಾದಂಥ ಅಥವಾ ಕಾರ್ಖಾನೆಗಳಿಗೆ ಬೇಕಾದಂತಹ ಹಣಕಾಸು ಒದಗಿಸುವಿಕೆಯ ಒಂದು ಏನಂತ ಹೇಳ್ತೀವಿ, ಉತ್ತೇಜನ. ಹಾಗೆ ಪ್ರಿಪೇರಿಂಗ್ ಇಂಟ್ರೆಸ್ಟ್ ರೇಟ್ ಸ್ಟ್ರಕ್ಚರ್, ಹಾಗಂತಂದರೆ ಇಲ್ಲಿ ಒಂದು ಬಡ್ಡಿ ದರದ ರಚನೆಯನ್ನು ನಾವು ತಯಾರಿಸಬೇಕು. ಅದರ ಬಗೆಗೂ ಕೂಡ ಹೆಚ್ಚಿಗೆ RBI ಕೆಲಸ ಮಾಡುತ್ತೆ ಅನ್ನುವಂಥದ್ದು ಸರಿ. ಪ್ರಮೋಷನ್ ಆಫ್ ಡಿಫರೆನ್ಷಿಯಲ್ ರೇಟ್ ಆಫ್ ಇಂಟ್ರೆಸ್ಟ್ ಸ್ಕೀಮ್, ಬೇರೆ ಬೇರೆ ಯೋಜನೆಗಳು, ಬೇರೆ ಬೇರೆ ಖಾತೆಗಳು, ಬೇರೆ ಬೇರೆ ವಿಚಾರಗಳಿಗೆ ಬೇರೆ ಬೇರೆಯೇ ಥರದ ಬಡ್ಡಿ ದರಗಳಿದ್ದಿರುತ್ತೆ. ಆ ಎಲ್ಲ ವ್ಯತ್ಯಾಸಗಳನ್ನು ಹೇಳುವಂಥದ್ದು, ಅರ್ಥೈಸುವಂಥದ್ದು ಎಲ್ಲವೂ ಕೂಡ ಇದು ಉತ್ತೇಜಿಸುವಂಥ ಕಾರ್ಯಕ್ರಮವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ ಅನ್ನುವಂಥದ್ದು ಸರಿ. ಆ ಫಂಕ್ಷನ್ಸನ್ನು ಎಲ್ಲವನ್ನು ಕೂಡ ಮತ್ತೊಮ್ಮೆ ಚಾರ್ಟಲ್ಲಿ ಡಿಪಿಕ್ಟ್ ಮಾಡಲಾಗಿದೆ. ಅಂತಂದರೆ ನೋಟ್ ಇಶ್ಯೂಯಿಂಗ್ ಏಜೆನ್ಸಿ, ಹೌದು, ಮತ್ತು ನಾವಿನ್ಯಾರು ಮುದ್ರಣ ಮಾಡುವಂತಿಲ್ಲ, RBI ಮಾತ್ರ ಮುದ್ರಣ ಮಾಡಬೇಕು. ಬ್ಯಾಂಕರ್ಸ್ ಬ್ಯಾಂಕ್, ಎಲ್ಲ ಬ್ಯಾಂಕುಗಳಿಗೆ ತಾನೇ ಒಂದು ದೊಡ್ಡ ಬ್ಯಾಂಕಾಗಿ ಕಾರ್ಯನಿರ್ವಹಿಸುವಂಥದ್ದು. ಕಂಟ್ರೋಲರ್ ಆಫ್ ಕ್ರೆಡಿಟ್ ಅಂದರೆ ಏನಂತ ಹೇಳೋಣ, ಲೇವಾದೇವಿ, ಸಾಲ ಕೊಡುವುದು, ತೆಗೆದುಕೊಳ್ಳುವುದು, ಈ ಎಲ್ಲದರ ನಿಯಂತ್ರಕ RBI. ಹಾಗೆ ಬ್ಯಾಂಕರ್ ಟು ದಿಸ್ ಗೌರ್ನಮೆಂಟ್, ಸರ್ಕಾರಕ್ಕೆ ಬ್ಯಾಂಕರ್ ಕೂಡ ಹೌದು. ಲೆಂಡರ್ ಆಫ್ ದಿ ಲಾಸ್ಟ್ ರಿಸಾರ್ಟ್, ಎಲ್ಲೂ ದುಡ್ಡಿಲ್ಲ, ಏನೂ ಆಗಿಲ್ಲ, ಪೇಪರ್ ಚೀಟ್ ಅಂತ ಹೇಳಿದಾಗ ಅಂಥವರಿಗೆ ದುಡ್ಡು ಕೊಡುವಂಥದ್ದು. ಇಂಡಿವಿಜುವಲ್ಸ್ ಎಲ್ಲ ನಾವು ಮಾತಾಡ್ತಿರೋದು ಎಲ್ಲವೂ ಸಾಂಸ್ಥಿಕ ಮಟ್ಟದಲ್ಲಿ. ಎವ್ರಿಥಿಂಗ್ ಇನ್ ದಿ ಇನ್ಸ್ಟಿಟ್ಯೂಷನಲ್ parlance or the institutional levels that I am talking. Manages exchange rate or currency, ವಿನಿಮಯ ದರವನ್ನು ಕೂಡ ನಿರ್ವಹಿಸುತ್ತೆ. ಹಾಗೆ ಮ್ಯಾನೇಜಸ್ ಪ್ರೈಸ್ ಸ್ಟೆಬಿಲಿಟಿ ಅಂತ ಹೇಳ್ತಾ ಇದ್ದಾರೆ, ಬೆಲೆಗಳ ಸ್ಥಿರತೆಯನ್ನು ಕೂಡ ನಿರ್ವಹಿಸುವಂಥದ್ದು RBI. ಇದಿಷ್ಟು
ಸ್ಥೂಲವಾಗಿ ಇರುವಂತಹ ಆರ್ ಬಿ ಐನ ಕಾರ್ಯಚಟುವಟಿಕೆಗಳು. ಎ ವೆರಿ ಬ್ರಾಡ್ ಇನ್ಫಾರ್ಮೇಷನ್ ಆನ್ ದಿ ಫಂಕ್ಷನ್ಸ್ ಆಫ್ ಆರ್ ಬಿ ಐ. ಆರ್ ಬಿ ಐ ಕೆಲವೊಂದಷ್ಟು ಪ್ರಕಟಣೆಗಳನ್ನು ಕೂಡ ಹೊರಡಿಸುತ್ತೆ. ಅಂದರೆ ಆರ್ ಬಿ ಐ ಬಿಟ್ಟು ಮತ್ತಿನ್ಯಾರೂ ಹೊರಡಿಸುವಂತಿಲ್ಲ. ಅಧಿಕೃತವಾಗಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್, ಆರ್ಥಿಕ ಸ್ಥಿರತೆಯ ವರದಿ, ಮಾನಿಟರಿ ಪಾಲಿಸಿ ರಿಪೋರ್ಟ್, ಹಣಕಾಸು ನೀತಿ ನಿಯಮಾವಳಿಗಳ ವರದಿ, ರಿಪೋರ್ಟ್ ಆನ್ ಫೈನಾನ್ಷಿಯಲ್ ರಿವ್ಯೂ, ಹಾಗಂದರೆ ಹಣಕಾಸಿನ ಪುನರ್ ಪರಿಶೀಲನೆಯ ವರದಿಯನ್ನು ಕೂಡ ಆರ್ ಬಿ ಐ ಪ್ರಕಟಿಸುತ್ತೆ ಅಂತ ಹೇಳಿ. ಆರ್ ಬಿ ಐನ ಸ್ಟ್ರಕ್ಚರ್ ಏನು, ರಚನೆ ಏನು ಅವಾಗಲೇ ನೋಡಿದ್ವಲ್ಲ ಅಂತಂದರೆ, ನೋಡಿದಂಥದ್ದನ್ನು ಪಠ್ಯದಲ್ಲಿ ಒಂದ್ಸಲಿ ಇಲ್ಲಿ ಅಧಿಕೃತವಾಗಿ ನೋಡಿ ನಮೂದು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಐ ಟೆಲ್ ಯು nothing more than this, a little bit of extension with a general knowledge or a common sense is enough to write your examination. ನೋಡೇ ಬಿಡೋಣ. The board of RBI follows the guidelines of RBI Act and is appointed by the Government of India. Board of RBI, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಏನು ಹೇಳಿದ್ರು, ಅದನ್ನು ಯಾರಂತೆ ಅದನ್ನು ನೇಮಿಸೋದು ಯಾರಂತೆ, ರಚಿಸೋದು ಯಾರಂತೆ, ನೇಮಕ ಮಾಡುವಂಥದ್ದು ಗೌರ್ನಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಗೈಡ್ಲೈನ್ಸನ್ನ ಫಾಲೋ ಮಾಡ್ತಾರೆ ಅಂದರೆ ಗೈಡ್ಲೈನ್ಸ್ ಆಫ್ ಆರ್ ಬಿ ಐ ಆ್ಯಕ್ಟ್. ಸ್ನೇಹಿತರನ್ನ ಎಲ್ಲೇ ಈ ಸಂದರ್ಭದಲ್ಲಿ ಇನ್ ದಿಸ್ ಕಾಂಟೆಕ್ಸ್ಟ್ ಆರ್ ಬಿ ಐ ಆ್ಯಕ್ಟ್ ಅಂತ ಹೇಳಿದ್ರೆ ಆರ್ ಬಿ ಐ ಕಾಯ್ದೆ 1934 1934 ಆರ್ ಬಿ ಐ ಆ್ಯಕ್ಟ್. ದಿ ಡೈರೆಕ್ಟರ್ಸ್ ಆಫ್ ಆರ್ ಬಿ ಐ ಆರ್ ಐದರ್ ಅಪಾಯಿಂಟೆಡ್ ಆರ್ ನಾಮಿನೇಟೆಡ್ ಫಾರ್ ಎ ಟರ್ಮ್ ಆಫ್ 4 years. ಅಂದರೆ ಆರ್ ಬಿ ಐನ ನಿರ್ದೇಶಕರುಗಳನ್ನು 4 ವರ್ಷ ಅವಧಿಗೆ ಇಲ್ಲ ಅವರನ್ನು ನೇಮಕ ಮಾಡಲಾಗುತ್ತೆ ಅಥವಾ ಅವರನ್ನು ಅಂದರೆ ಅಪಾಯಿಂಟ್ ಮಾಡ್ತಾರೆ, ಇಲ್ಲ ನಾಮನಿರ್ದೇಶನವನ್ನು ಮಾಡಿ ಅವರನ್ನು ಕಾರ್ಯಗತಗೊಳಿಸ್ತಾರೆ ಅಂತ ಹೇಳಿ. ಅಫಿಷಿಯಲ್ ಡೈರೆಕ್ಟರ್ಸ್, ಅಧಿಕೃತ ನಿರ್ದೇಶಕರು ಅಂದರೆ ಯಾರ್ಯಾರು? ಒಬ್ಬರು ಫುಲ್ ಟೈಮ್ ಗವರ್ನರ್, ಸರಿ ಅಲ್ವಾ? ಈಗಷ್ಟೇ ನಾವು ನೋಡಿದ್ವಿ ಸಂಜಯ್ ಮಲ್ಹೋತ್ರಾ ಅಂತ ಹೇಳಿಬಿಟ್ಟು ಪ್ರಸ್ತುತದವರು ಫುಲ್ ಟೈಮ್ ಗವರ್ನರ್ ಆ್ಯಂಡ್ ನಾಟ್ ಮೋರ್ ದೆನ್ 4 ಡೆಪ್ಯೂಟಿ ಗವರ್ನರ್ಸ್, ಅಂದರೆ 4 ಜನ ಅವರಿಗೆ ಸಹಾಯಕ ಗವರ್ನರ್ಗಳು ಇರ್ತಾರೆ ಅನ್ನುವಂಥದ್ದು. ನಾನ್ ಅಫಿಷಿಯಲ್ ಡೈರೆಕ್ಟರ್ಸ್ ಅಂದರೆ 10 directors nominated by the government from miscellaneous sectors along with 2 government officials. ಇದಾದ ನಂತರ ನೋಡಿ ಅದರ್ಸ್ ಅಂದರೆ ಇತರೆ ಡೈರೆಕ್ಟರ್ಗಳು, ನಿರ್ದೇಶಕರು ಯಾರು? 1 each ಫ್ರಮ್ 4 regional boards. ನಾವು ಅವಾಗಲೇ ನೋಡಿದ್ವಲ್ಲ, ಚೆನ್ನೈ, ಕಲ್ಕಟ್ಟ, ಮುಂಬೈ, 4 ಪ್ರಾದೇಶಿಕ ಬೋರ್ಡ್ಗಳು ಅಥವಾ ಸ್ಥಾಪನೆಗಳಿಂದ ಒಬ್ಬರೊಬ್ಬರು ಬರುವಂತೆ 4 ನಿರ್ದೇಶಕರುಗಳನ್ನು ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ಸಬ್ಸಿಡಿಯರೀಸ್ ಆಫ್ ಆರ್ ಬಿ ಐ, ಆರ್ ಬಿ ಐನ ಅಂಗಸಂಸ್ಥೆಗಳು ಯಾವುದು ಅಂತ ಹೇಳಿದ್ರೆ ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ, DICGC ಅಂತ ಹೇಳ್ತೀವಿ. ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಪ್ರೈವೇಟ್ ಲಿಮಿಟೆಡ್, ಇದರ ಕೆಲಸವೇ ಬರೀ ನೋಟ್ಗಳನ್ನು ಮುದ್ರಿಸುವಂಥದ್ದು. ರಿಸರ್ವ್ ಬ್ಯಾಂಕ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, ಸರಿ ಅಲ್ವಾ? ಅಂದರೆ ಮಾಹಿತಿಯನ್ನು ಒದಗಿಸುವಂಥದ್ದು, ಮಾಹಿತಿ ತಂತ್ರಜ್ಞಾನ ಅಂಗಸಂಸ್ಥೆ, ಇವೆಲ್ಲವೂ ಆರ್ ಬಿ ಐನ ಅಂಗಸಂಸ್ಥೆಗಳೇ. ನಾವಿಲ್ಲಿ ಹೇಳ್ತಾ ಇರುವಂಥದ್ದು ಇಂಡಿಯನ್ ಫೈನಾನ್ಷಿಯಲ್ ಟೆಕ್ನಾಲಜಿ ಆ್ಯಂಡ್ ಅಲೈಡ್ ಸರ್ವೀಸಸ್, ಫೈನಾನ್ಷಿಯಲ್ ಟೆಕ್ನಾಲಜಿ ಆ್ಯಂಡ್ ಅಲೈಡ್ ಸರ್ವೀಸಸ್ ಸಂಬಂಧಿತ ಸೇವೆಗಳು, ಭಾರತೀಯ ಹಣಕಾಸು ತಂತ್ರಜ್ಞಾನ ಹಾಗೂ ಸಂಬಂಧಿತ ಸೇವೆಗಳು. ಅದನ್ನು ಇಫ್ತಾಸ್ ಅಂತ ಕೂಡ ನಾವು ಮೊಟಕುಗೊಳಿಸಿ ಹೇಳುವಂಥದ್ದಿದೆ. ರಿಸರ್ವ್ ಬ್ಯಾಂಕ್ ಇನೋವೇಷನ್ ಹಬ್ ಅಂತ ಹೇಳ್ತಾ ಇದ್ದಾರೆ, ಅಂದರೆ RBIH ಅಂತ ಕೂಡ ಹೇಳುವಂಥದ್ದಿದೆ. ಸರಿ, ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಮುಂಬೈಯಲ್ಲಿದೆ. ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂದರೆ 15 ಜುಲೈ 1978. ಕಾಯ್ದೆ ಯಾವ ಕಾಯ್ದೆ ಅಡಿಯಲ್ಲಿ ಅಂತ ಕೇಳಿದ್ರೆ ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆ್ಯಕ್ಟ್
1961. ಸರಿ ಅಲ್ವಾ? ಬ್ರಾಂಚಸ್ ಎಲ್ಲೆಲ್ಲಪ್ಪ ಇದೆ? ಚೆನ್ನೈ, ನಾಗ್ಪುರ, ಕೋಲ್ಕತ್ತಾ ಮತ್ತು ನ್ಯೂ ಡೆಲ್ಲಿಯಲ್ಲಿದೆ. ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟನ್ನು ಇವರು ಎನ್ಶ್ಯೂರ್ ಮಾಡ್ತಾರೆ ಅಂದರೆ ನೆನ್ಪು ಮಾಡ್ಕೋಬೇಕು. ಶೆಡ್ಯೂಲ್ಡ್ ಬ್ಯಾಂಕ್ಗಳ ಬಗ್ಗೆ ಮಾತಾಡೋವಾಗ ಕೂಡ ನಾನು ಇಷ್ಟೇ ಮೊತ್ತವನ್ನು ಹೇಳಿದ್ದೆ, ₹5 lakhs ಅಂತ ಹೇಳಿ. ಇಟ್ ಏಮ್ಸ್ ಟು ಪ್ರೊವೈಡ್ ಇನ್ಶೂರೆನ್ಸ್ ಫಾರ್ ಡೆಪಾಸಿಟ್ಸ್ ಆ್ಯಂಡ್ ಗ್ಯಾರಂಟಿ ಕ್ರೆಡಿಟ್ ಫೆಸಿಲಿಟೀಸ್. ಜೊತೆಗೆ ಇಟ್ ಇನ್ಶ್ಯೂರ್ಸ್ ಆಲ್ ಬ್ಯಾಂಕ್ ಡೆಪಾಸಿಟ್ಸ್. ಯಾವುದು? ಸಚ್ ಆಸ್ ಸೇವಿಂಗ್ಸ್, ಫಿಕ್ಸೆಡ್, ಕರೆಂಟ್ ಆ್ಯಸ್ ವೆಲ್ ರೆಕರಿಂಗ್. ಸರಿ ಅಲ್ವಾ? ಆಥರೈಸ್ಡ್ ಕ್ಯಾಪಿಟಲ್ ಅಧಿಕೃತ ಬಂಡವಾಳ ಎಷ್ಟು ಅಂತಂದರೆ 50 ಕೋಟಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರಿ ಅಲ್ವಾ? ಇದು ಒಂದು ಅಂಗಸಂಸ್ಥೆಯ ಬಗ್ಗೆ ನಾವು ಮಾತಾಡಿದ್ದು. ಮತ್ತೊಂದು ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ್ ಪ್ರೈವೇಟ್ ಲಿಮಿಟೆಡ್ ಯಾವತ್ತು ಎಸ್ಟಾಬ್ಲಿಷ್ ಮಾಡಿದ್ರು? 1995 ಫೆಬ್ರವರಿ 3 ಇದನ್ನು ಸ್ಥಾಪಿಸಿದ್ದು. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಕರ್ನಾಟಕದ ಬೆಂಗಳೂರಲ್ಲಿದೆ. ಯಾವ ಕಾಯ್ದೆಯಡಿಯಲ್ಲಿ? ಕಂಪನೀಸ್ ಆ್ಯಕ್ಟ್ 1956 ಇದು ಸ್ಥಾಪಿತವಾಗಿದ್ದು. ಇದಕ್ಕೆ 2 ನೋಟ್ ಪ್ರೆಸ್ ಇದ್ದಾವೆ. ಒಂದು ಮೈಸೂರಲ್ಲಿದೆ, ಇನ್ನೊಂದು ಸಾಲ್ಬನಿಯಲ್ಲಿ ಇರುವಂಥದ್ದು. 2 ನೋಟು ಮುದ್ರಣ ಸಂಸ್ಥೆಗಳು ಅಥವಾ ಸ್ಥಳಗಳು ಇವೆ ಅನ್ನುವಂಥದ್ದು. ಇದು ಇಟ್ ಪ್ರಿಂಟ್ಸ್ ಬ್ಯಾಂಕ್ ನೋಟ್ಸ್ ಫಾರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಟು ಅಡ್ರೆಸ್ ದಿ ಡಿಮ್ಯಾಂಡ್ ಆಫ್ ಬ್ಯಾಂಕ್ ನೋಟ್ಸ್. ಬ್ಯಾಂಕ್ ನೋಟುಗಳು ಎಷ್ಟು ಮತ್ತು ಅದಕ್ಕೆ ಬೇಡಿಕೆ ಇದೆ ಅಷ್ಟನ್ನು ಮತ್ತು ಸ್ಥಾಪಿಸುವಂಥದ್ದಕ್ಕೆ ಹೇಳುವಂಥದ್ದಕ್ಕೆ ಇದೆ ಅಂತ ಹೇಳಿ. ಸಪ್ಲೈಸ್ ಎ ಮೇಜರ್ ಪೋರ್ಷನ್ ಆಫ್ ಬ್ಯಾಂಕ್ ನೋಟ್. ಮೇಜರ್ ಪೋರ್ಷನ್, ಇದನ್ನು ಅತ್ಯಗತ್ಯವಾಗಿ ಗುರ್ತು ಮಾಡ್ಕೊಳ್ಳಿ. ಏನಂತ ಹೇಳ್ತಿದ್ದಾರೆ? ಸಪ್ಲೈಸ್ ಎ ಮೇಜರ್ ಪೋರ್ಷನ್ ಆಫ್ ಬ್ಯಾಂಕ್ ನೋಟ್. ಹಾಗಂದರೆ ಮಿಕ್ಕಿದ ಬೇರೆ ಯಾರೋ ಮಾಡ್ತಾರೆ ಅಂತ ಆಯ್ತಲ್ಲ. ಅಂತಂದರೆ ಯಾರು, ಯಾವುದು ಅಂತಂದರೆ ರಿಮೈನಿಂಗ್ ರಿಕ್ವೈರ್ಮೆಂಟ್ಸ್ ಆರ್ ಮೆಟ್ ಥ್ರೂ ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, SPMCIL ಅಂತ ಹೇಳಿ ಕರೀತಾರೆ. ಅಂದರೆ ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇವ್ರು ಮಾಡ್ತಾರಂತೆ. ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಯಾವತ್ತು? ದಟ್ ವಾಸ್ ಆನ್ 13th January 2006 ಅನ್ನುವಂಥದ್ದು. ಸರಿ ಅಲ್ವಾ? ಈ ಹಿಯರ್ ಅಂಡರ್ SPMCIL, ಓಕೆ, ಹೋಶಂಗಾಬಾದ್ ಮಧ್ಯಪ್ರದೇಶ, ಇಲ್ಲಿ ದಿಸ್ ವಾಸ್ ಎಸ್ಟಾಬ್ಲಿಷ್ಡ್. ಈ ಜಾಗದಲ್ಲಿ ಸ್ಥಾಪಿಸಲಾಯಿತು. ಎಲ್ಲೆಲ್ಲಿ? ಮಿಂಟ್ ಮಾಡುವಂಥದ್ದು, ಅಂದರೆ ನಮ್ಮ ಕಾಯಿನ್ಗಳನ್ನು ತಯಾರಿಸುವಂಥದ್ದು. ಪ್ರಿಂಟ್ ಅಂದರೆ ಪೇಪರ್ ಮೇಲೆ ಮಾಡುವಂಥದ್ದು, ಮಿಂಟ್ ಅಂದರೆ ಮೆಟಲ್ ಮೇಲೆ ಮಾಡುವಂಥದ್ದು. ಮುಂಬೈ, ಹೈದರಾಬಾದ್, ಕೋಲ್ಕತ್ತಾ ಹಾಗೆಯೇ ನೋಯ್ಡಾದಲ್ಲಿ ಮಾಡ್ತಾರೆ. ಕರೆನ್ಸಿ ನೋಟ್ ಪ್ರೆಸ್ ಇನ್ನೂ ಒಂದು ಕಡೆ ಇದೆಯಂತೆ. ಎಲ್ಲಪ್ಪ ಅಂದರೆ ನಾಸಿಕಲ್ಲಿ. ಬ್ಯಾಂಕ್ ನೋಟ್ ಪ್ರೆಸ್ ಎಲ್ಲಿದೆ? ದೇವಾಸಲ್ಲಿದೆಯಂತೆ. ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ಎಲ್ಲಿದೆಯಂತೆ? ಹೈದರಾಬಾದಲ್ಲಿದೆಯಂತೆ. ಸೆಕ್ಯೂರಿಟಿ ಪೇಪರ್ ಮಿಲ್ ಎಲ್ಲಿದೆಯಂತೆ? ನರ್ಮದಾಪುರಮಲ್ಲಿದೆಯಂತೆ. ಸ್ನೇಹಿತರೆ, ಈ ಎಲ್ಲ ಮಾಹಿತಿ ಕೂಡ ನೀವು ದಯವಿಟ್ಟು ವಿಡಿಯೋ ಅಲ್ಲಲ್ಲಿ ಪಾಸ್ ಮಾಡ್ಕೊಂಡು ನೋಡ್ತಾ ಇರಿ. ಎಲ್ಲವೂ ಕೂಡ ನಿಮ್ಮ ಪರೀಕ್ಷೆಗೆ ಅತ್ಯಗತ್ಯವಾಗಿ ಬೇಕಾಗಿರುವಂಥ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ. ರಿಸರ್ವ್ ಬ್ಯಾಂಕ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಹೇಳಬೇಕಂದ್ರೆ ಯಾವಾಗ ಎಸ್ಟಾಬ್ಲಿಷ್ ಆಯಿತು? 2016. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಮುಂಬೈಯಲ್ಲಿ. ಹಾಗೆ ಇಟ್ ಹ್ಯಾಸ್ ಬೀನ್ ಸೆಟಪ್ ಫಾರ್ ಇಟ್ಸ್ IT ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ನೀಡ್ಸ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಟು ಎನ್ಶ್ಯೂರ್ ಸೈಬರ್ ರಿಸೈಲೆನ್ಸ್ ಆಫ್ ಇಂಡಿಯನ್ ಬ್ಯಾಂಕಿಂಗ್. ಅದಾದಮೇಲೆ ಇದರ ಕೆಲಸ ಏನು? ಟು ಅಡ್ವೈಸ್, ಟು ಇಂಪ್ಲಿಮೆಂಟ್ ಆ್ಯಂಡ್ ಮ್ಯಾನೇಜ್ ಇಂಟರ್ನಲ್ ಆರ್ ಸಿಸ್ಟಮ್ ವೈಡ್ IT ಪ್ರಾಜೆಕ್ಟ್ಸ್ ಬೋತ್ ಎಕ್ಸಿಸ್ಟಿಂಗ್ ಆ್ಯಂಡ್ ನ್ಯೂ ಆಫ್ ದಿ ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದಿಷ್ಟು ಕೂಡ ಬಿಟ್ನ ಕೆಲಸ ಆಗಿದ್ದಿರುತ್ತೆ. ಹಾಗೆ ದಿಸ್ ಆಲ್ಸೋ ಸೇಫ್ ಗಾರ್ಡ್ಸ್ RBI ಅಸೆಟ್ಸ್ ಬೈ ಡಿಟೆಕ್ಟಿಂಗ್ ಆ್ಯಂಡ್ ರೆಸ್ಪಾಂಡಿಂಗ್ ಟು ಸೈಬರ್ ಥ್ರೆಟ್ಸ್ ಅಲ್ವಾ. ಆನ್ಲೈನಲ್ಲಿ ಅನುಕೂಲಗಳು ಎಷ್ಟಿದಾವೋ ಭಯ ಕೂಡ ಅಷ್ಟೇ ಇದೆ. ಆ ಎಲ್ಲದಕ್ಕೂ ಕೂಡ ರೆಸ್ಪಾಂಡ್ ಮಾಡ್ತಾ ಇರ್ತಾರೆ ಅಂತ ಹೇಳಿ. ಸರಿ ಅಲ್ವಾ? ಇಂಡಿಯನ್ ಫೈನಾನ್ಷಿಯಲ್ ಟೆಕ್ನಾಲಜಿ ಆ್ಯಂಡ್ ಅಲೈಡ್ ಸರ್ವೀಸಸ್ ಬಗ್ಗೆ ಮಾತಾಡಿದ್ರೆ ಇಟ್ ಡಿಸೈನ್ಸ್,
ಓಕೆ, ಡಿಪ್ಲಾಯ್ಸ್ ವಿನ್ಯಾಸ ಮಾಡುತ್ತೆ, ಹಂಚಿಕೆ, ಆ್ಯಂಡ್ ಪ್ರೊವೈಡ್ಸ್ ದಿ ಎಸೆನ್ಷಿಯಲ್ IT ರಿಲೇಟೆಡ್ ಸರ್ವಿಸಸ್ ರಿಕ್ವೈರ್ಡ್ ಬೈ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸರಿ, ಯಾವಾಗ ಎಸ್ಟಾಬ್ಲಿಷ್ ಆಯಿತು? ಫೆಬ್ರವರಿ 2015ರಲ್ಲಿ. ಎಲ್ಲಿ, ಯಾರಿಂದ? ಇನ್ಸ್ಟಿಟ್ಯೂಟ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ರಿಸರ್ಚ್ ಇನ್ ಬ್ಯಾಂಕಿಂಗ್ ಆ್ಯಂಡ್ ಟೆಕ್ನಾಲಜಿ, IDRBT ಇಂದ. ಸರಿ ಅಲ್ವಾ? ಇದೇನಂತ ಹೇಳಿದ್ರೆ ಇಟ್ ಈಸ್ ಎನ್ ಅಟಾನಮಸ್ ಆರ್ಗನೈಸೇಷನ್. ಅದೇ ಒಂದು ಸೆಪರೇಟ್, ಯಾರ ನಿಯಂತ್ರಣದಲ್ಲೂ ಇಲ್ಲದಂಥ ಸಂಸ್ಥೆ, ಅಟಾನಮಸ್ ಆರ್ಗನೈಸೇಷನ್ ಫಂಡೆಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ಪರ್ಸ್ಯೂಯನ್ಸ್ ಆಫ್ ರೆಕಮೆಂಡೇಶನ್ ಆಫ್, ಯಾರ ರೆಕಮೆಂಡೇಶನ್ ಮೇರೆಗೆ? ರಂಗರಾಜನ್ ಸಮಿತಿ 2009. ಸ್ನೇಹಿತರೆ, ಎಲ್ಲ ಸಮಿತಿಗಳು ನಾವಿಲ್ಲಿ ಮಾತಾಡುವಂಥದ್ದನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ತಾ ಇರಿ. ಯಾವುದೋ ಒಂದು ಸಮಿತಿಯ ಬಗ್ಗೆ ನಮಗೆ ಪ್ರಶ್ನೆ ಖಚಿತವಾಗಿ ಕೇಳ್ತಾರೆ. ಸಮಿತಿ, ಆಯೋಗ, ಯಾವುದರ ಬಗ್ಗೆನಾದರೂ ನಾವು ಸಾಧ್ಯವಾದಷ್ಟು ಅದಕ್ಕೆ ಸಂಬಂಧಿಸಿದ ಅತಿ ಪ್ರಮುಖವಾದಂತಹ ಎಲ್ಲ ಸಮಿತಿ ಆಯೋಗಗಳನ್ನು ನಿಮ್ಮ ತರಗತಿಗಳಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ. ಸರಿ ಅಲ್ವಾ? ಅದಾದಮೇಲೆ ಮ್ಯಾನೇಜಸ್ ಆ್ಯಂಡ್ ಆಪರೇಟ್ಸ್ ದಿ ಫೈನಾನ್ಷಿಯಲ್ ಮೆಸೇಜಿಂಗ್ ಪ್ಲ್ಯಾಟ್ಫಾರ್ಮ್ ದಟ್ ಕಂಪ್ರೈಸಸ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್, RTGS. ಹಾಗೆಯೇ ಈ ನೆಫ್ಟ್, ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಫಂಡ್ ಟ್ರಾನ್ಸ್ಫರ್ ಕೂಡ ಹೌದು. ಅದಾದಮೇಲೆ ಇಫ್ತಾಸ್ ಹ್ಯಾಸ್ ಟೇಕನ್ ಓವರ್ ದಿ ಇಂಡಿಯನ್ ಫೈನಾನ್ಷಿಯಲ್ ನೆಟ್ವರ್ಕ್ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಏನಂತಾರಂತೆ? ಇನ್ಫೈನ್ ಅಂತ ಹೇಳಿ ಕರಿತೀವಿ. ಸ್ಟ್ರಕ್ಚರ್ಡ್ ಫೈನಾನ್ಷಿಯಲ್ ಮೆಸೇಜಿಂಗ್ ಸಿಸ್ಟಮ್, ದಿನನಿತ್ಯದಲ್ಲಿ ಇದೆಲ್ಲ ಬಳಕೆ ಆಗುವಂಥದ್ದು. ಆ್ಯಂಡ್ ದಿ ಇಂಡಿಯನ್ ಬ್ಯಾಂಕಿಂಗ್ ಕಮ್ಯುನಿಟಿ, ವಾಟ್ ಈಸ್ ದಿಸ್? ಕ್ಲೌಡ್ ಫ್ರಮ್, ಎಲ್ಲಿಂದ? IDRBT ಇಂದ. RBI has adopted a minimum reserve system for issuing or printing currency notes. ಸರಿ ಅಲ್ವಾ? 1957ರಿಂದ ಇಲ್ಲಿಯವರೆಗೆ, ಇತ್ತೀಚಿನವರೆಗೆ ಇಟ್ ಹ್ಯಾಸ್ ಮೇಂಟೈನ್ಡ್ ಗೋಲ್ಡ್ ಆ್ಯಂಡ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಆಫ್ ₹200 crores, ಆಫ್ ವಿಚ್ at least ₹115 crores should be in gold and remaining in the foreign currencies. ಸರಿ ಅಲ್ವಾ? ನೆಕ್ಸ್ಟು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಸ್ಥಾಪನೆ ಮಾಡಿದ್ದಂತೆ? RBIH. ನಾವು ಮಾತಾಡ್ತಿರೋದು ಎಲ್ಲವೂ ಇತ್ತೀಚಿಂದು. ಎಸ್ಟಾಬ್ಲಿಷ್ಡ್ 2022, ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು. ಸರಿ ಅಲ್ವಾ? ನೋಟ್ ಮಾಡ್ಕೊಂಡಿರಿ. RBIನ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಯಾವ್ಯಾವುದು, ತರಬೇತು ಕೇಂದ್ರಗಳು, ಸಂಸ್ಥೆಗಳು ಯಾವ್ಯಾವುದು? 5 ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆ ಅಂತ ಹೇಳ್ತಿದ್ದಾರೆ. 4 ಯಾವುದಪ್ಪ ಅಂತಂದರೆ RBI ಅಕಾಡೆಮಿ, ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಬ್ಯಾಂಕಿಂಗ್ 2ನೇದು, 3ನೇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಫ್ ಕಾಲೇಜ್, 4ನೇದು ಕಾಲೇಜ್ ಆಫ್ ಸೂಪರ್ವೈಸರ್ಸ್. ಈ 4 ಕೂಡ ರಿಸರ್ವ್ ಬ್ಯಾಂಕಿನ ಟ್ರೈನಿಂಗ್ ಸೆಂಟರಿನ ಭಾಗಗಳು ಹೌದು. ಇನ್ನೊಂದು ಅಟಾನಮಸ್ ಎಸ್ಟಾಬ್ಲಿಷ್ಮೆಂಟ್ ಇದೆ, ಸ್ವತಂತ್ರವಾದಂಥ ಸ್ಥಾಪನೆ, ಇನ್ಸ್ಟಿಟ್ಯೂಟ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ರಿಸರ್ಚ್ ಇನ್ ಬ್ಯಾಂಕಿಂಗ್ ಟೆಕ್ನಾಲಜಿ. ಇದು ಒಂದು ಕೂಡ ಇದ್ದಿರುತ್ತೆ ಅಂತ ಹೇಳಿ. ಸರಿನಾ? ಹಾಗಾದರೆ ಇವತ್ತಿನ ಪ್ರಶ್ನೆಗಳು ಯಾವ್ಯಾವುದು? ಪ್ರಶ್ನೆಗಳಿಗೆ ಬಂದುಬಿಟ್ಟಿದ್ದೀವಿ. ನೀವು ಇದಕ್ಕೆ ಉತ್ತರವನ್ನು ಕೊಡಲೇಬೇಕು. ಸರಿನಾ? ನಿಮ್ಮ ಪರೀಕ್ಷೆಯ ತಯಾರಿ ಪ್ರಶ್ನೆಗಳಿಗೆ ಉತ್ತರಿಸದೆ ಪೂರ್ತಿ ಆಗಲ್ಲ. ಆದ್ದರಿಂದ ವಿಚ್ ಕಮಿಟಿ ರೆಕಮೆಂಡೆಡ್ ಸೆಟ್ಟಿಂಗ್ ಅಪ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೇಳ್ತಿದ್ದಾರೆ. ನರಸಿಂಹನ್ ಕಮಿಟಿ, ಶಿವರಾಮನ್ ಕಮಿಟಿ, ಹಿಲ್ಟನ್ ಯಂಗ್, ವಿಜಯ್ ಕೇಲ್ಕರ್ ಅಥವಾ HR ಖಾನ್. ಪ್ರಶ್ನೆ 2, ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಆನ್ April 1, 1935. ವೆನ್ ವಾಸ್ RBI ನ್ಯಾಷನಲೈಸ್ಡ್ ಅಂತ ಕೇಳ್ತಾ ಇದ್ದಾರೆ. RBI ರಾಷ್ಟ್ರೀಕೃತವಾದದ್ದು ಯಾವಾಗ? ಕೊಟ್ಟಂಥ ಆಪ್ಷನ್ಸ್ 1940, 42, 45, 49 ಅಥವಾ 1956. 3ನೇ ಪ್ರಶ್ನೆ ಹೀಗಿದೆ. ಹೆಡ್ ಕ್ವಾರ್ಟರ್ಸ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಸಿಚುವೇಟೆಡ್ ಇನ್ ಮುಂಬೈ. ವಿಚ್ ಆಫ್ ದಿ ಫಾಲೋಯಿಂಗ್ ಸಿಟಿ ವಾಸ್ ಇನಿಷಿಯಲಿ ದಿ ಕ್ಯಾಪಿಟಲ್ ಆಫ್ RBI ಅಂತ ಕೇಳ್ತಿದ್ದಾರೆ. ಕೋಲ್ಕತ್ತಾ,
ಚೆನ್ನೈ, ಬೆಂಗಳೂರು, ಪುಣೆ ಆರ್ ನೋಯ್ಡಾ. 4ನೇ ಪ್ರಶ್ನೆ, ಹೂ ಸರ್ವ್ಡ್ ಆಸ್ ದಿ ಫಸ್ಟ್ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ಸಿ ಡಿ ದೇಶ್ಮುಖ್, ಹಿಲ್ಟನ್ ಯಂಗ್, ಓಸ್ಬೋರ್ನ್ ಸ್ಮಿತ್, ಗಿಲ್ಬರ್ಟ್ ಸಿಂಗ್ ಅಥವಾ ನರಸಿಂಹನ್. ಹೂ ವಾಸ್ ದಿ ಫಸ್ಟ್ ಇಂಡಿಯನ್ ಗವರ್ನರ್ ಆಫ್ RBI? ಸಿ ಡಿ ದೇಶ್ಮುಖ್, ಹಿಲ್ಟನ್ ಯಂಗ್, ಓಸ್ಬೋರ್ನ್ ಸ್ಮಿತ್, ಗಿಲ್ಬರ್ಟ್ ಸಿಂಗ್ ಅಥವಾ ನರಸಿಂಹನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಫಂಕ್ಷನ್ ಆಫ್ RBI? ನಾವು ಪ್ರಶ್ನೆಗಳನ್ನು ಓದುವಾಗ ಜಾಗರೂಕತೆಯಿಂದ ಓದಬೇಕು. ಬ್ಯಾಂಕರ್ಸ್ ಟು ದಿ ಗವರ್ನಮೆಂಟ್, ರೆಗ್ಯುಲೇಟರ್ ಆಫ್ ಎಕಾನಮಿ, accepting deposits from the customers, regulator and supervisor of expense and settlement structures, monitoring NBFCs ಅಥವಾ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಆರ್ಗನೈಸೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ 7, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಗ್ಯುಲೇಟ್ಸ್ ದಿ ಬ್ಯಾಂಕಿಂಗ್ ಸಿಸ್ಟಮ್. ಹೌ ಮೆನಿ ಸಬ್ಸಿಡಿಯರೀಸ್ ಆರ್ ದೇರ್ ಇನ್ RBI ಅಟ್ ಪ್ರೆಸೆಂಟ್? ಎಷ್ಟು ಅಂಗಸಂಸ್ಥೆಗಳು? 3, 4, 5, 6 ಅಥವಾ 10? 8th one, which organization is responsible for minting the coins? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಪ್ರೈವೇಟ್ ಲಿಮಿಟೆಡ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಗವರ್ನಮೆಂಟ್ ಆಫ್ ಇಂಡಿಯಾ ಅಥವಾ ರಿಸರ್ವ್ ಬ್ಯಾಂಕ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. 9ನೇ ಪ್ರಶ್ನೆ ಹೀಗಿದೆ, ವೇರ್ ಈಸ್ ದಿ ಹೆಡ್ ಕ್ವಾರ್ಟರ್ಸ್ ಆಫ್ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ್ ಪ್ರೈವೇಟ್ ಲಿಮಿಟೆಡ್ ಲೊಕೇಟೆಡ್? ಮುಂಬೈ, ಬೆಂಗಳೂರು, ನೋಯ್ಡಾ, ಕೋಲ್ಕತ್ತಾ ಅಥವಾ ನ್ಯೂ ಡೆಲ್ಲಿ ಅಂತ ಕೇಳ್ತಾ ಇದ್ದಾರೆ. 10ನೇ ಮತ್ತು ಕೊನೆಯ ಪ್ರಶ್ನೆ ಹೀಗಿದೆ, ಅಂಡರ್ ದಿ ಸೆಕ್ಷನ್ ಆಫ್ ಡ್ಯಾಶ್ ಸೆಕ್ಷನ್ ಆಫ್ ದಿ ಕಂಪನೀಸ್ ಆ್ಯಕ್ಟ್ 2013, ದಿ ರಿಸರ್ವ್ ಬ್ಯಾಂಕ್ ಇನೋವೇಷನ್ ಹಬ್ ವಾಸ್ ಆ್ಯಡೆಡ್ ಆಸ್ ಅ wholly owned subsidiary of the ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವ ಸೆಕ್ಷನ್ ಅಂತ? ಸೆಕ್ಷನ್ 8, ಸೆಕ್ಷನ್ 6, ಸೆಕ್ಷನ್ 10, ಸೆಕ್ಷನ್ 11 ಅಥವಾ ಸೆಕ್ಷನ್ 12 ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದೆ. ಸ್ನೇಹಿತರೆ, RBI ಬಗೆಗೆ ಪರೀಕ್ಷೆ ಬಗ್ಗೆ ಬೇಕಾದಷ್ಟು ಮಾಹಿತಿಯನ್ನು ಕಲ್ತಿದ್ದೀವಿ. ನೆನಪಿರಲಿ, ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ವೆನ್ ಟ್ಯಾಲೆಂಟ್ ಡಸಂಟ್ ವರ್ಕ್ ಹಾರ್ಡ್. ನೀವು ಅದೆಷ್ಟೇ ಪ್ರತಿಭಾವಂತರಿದ್ದರೂ ಕೂಡ ಕಷ್ಟಪಟ್ಟು ಕೆಲಸವನ್ನು ಮಾಡೋದಕ್ಕೆ ಯಾವುದೇ ಪರ್ಯಾಯವಿಲ್ಲ, ಶಾರ್ಟ್ಕಟ್ ಇಲ್ಲ. ಸರಿ ಅಲ್ವಾ? ಓದ್ತಾ ಇರಿ, ಕಲಿತಾ ಇರಿ. ಈ ಸದ್ಯದಲ್ಲೇ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಓದ್ತಾ ಇರಿ. ನಮಸ್ಕಾರ.